ಸೊ ಕೋಲಾರ ಅಭ್ಯರ್ಥಿಯ ಘೋಷಣೆ ಸದ್ಯಕ್ಕಂತೂ ಇಲ್ಲ. ಖರ್ಗೆ ಅವರ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮಾತುಕತೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ ಅಭ್ಯರ್ಥಿಯ ಘೋಷಣೆ ಬೇಡ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೇ ಅಭ್ಯರ್ಥಿಗೆ ಒಲಿಯತ್ತ ಅದೃಷ್ಟ ಅಂತ ಹೇಳಿ ನೋಡಬೇಕು. ಸೊ ಅಲ್ಲಿ ಎಡಗೈ ಬೇಡ ಬಲಗೈಗೆ ಕೊಡಬೇಕು, ಇಲ್ಲಿಯವರೆಗೂ ಬಲಗೈ ಅವ್ರಿಗೆ ಕೊಟ್ಟೇ ಇಲ್ಲ, ಮೋಸ ಮಾಡ್ಕೊಂಡು ಬಂದಿದ್ದೀರಾ ಅನ್ನುವಂಥ ವಾದವನ್ನು ಅಲ್ಲಿ MLC ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಇಲ್ಲಿಯವರೆಗೂ ಅಲ್ಲಿ ಮುನಿಯಪ್ಪನವರೇ ಇದ್ದಿದ್ದು. ಅದಾದ ನಂತರ ಈಗ ಮತ್ತೆ ನೀವು ಅವರಿಗೆ ಕೊಡ್ತೀರಾ, ಅವರ ಕುಟುಂಬದವರಿಗೆ ಕೊಡ್ತೀರಾ ಅಂತಂದರೆ ಅದು ಬಲಗೈಗೆ ಮಾಡ್ತಾ ಇರುವಂಥ ಮೋಸ ಅನ್ನುವಂಥ ಮಾತನಾಡಿದ್ದಾರೆ. Some people are trying to put pressure on the High Command to get the seat. So I thought we can, there's no point continuing, but rather sit back at home rather than continuing politics. Sir, now visited the Secretary of Speaker. Sir, have you submitted the resignation letter or what? No, actually we had booked the ticket to go to Mangalore to meet the Honorable Speaker. So we just came to get the format here, but we were informed that the Speaker is himself going to come to Bangalore, and he's coming in the evening. So meanwhile, Honorable CM and DCM and in Congress High Command also has called us and told us not to precipitate the issues. So they're asking us some time, and Honorable CM is coming back from Mysore in the evening. So I think we will talk now, and we will give respect to our leaders from Delhi as well as Honorable CM and GCM. So I think once we talk to them, then we'll take a next decision. As of now, you are not resigning. You will wait till evening, sir. Yeah, Speaker is coming, but we are going to talk to CM because we are not able to. ಸದ್ಯಕ್ಕೆ ಈಗ ಅಭ್ಯರ್ಥಿಯ ಘೋಷಣೆ ಬೇಡ ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ಘೋಷಣೆ ಅಂತೂ ಮಾಡಲ್ಲ. ಎರಡನೆಯದ್ದು ರಾಜೀನಾಮೆ ಕೊಡುವಂಥ ವಿಚಾರ ಸಂಜೆಯವರೆಗೂ ತಾತ್ಕಾಲಿಕವಾಗಿ ಮುಂದೂಡಲ್ಪಟ್ಟಿದೆ. ಮೂರನೆಯದ್ದು ಮುಖ್ಯಮಂತ್ರಿಗಳು ಮೈಸೂರಲ್ಲಿದ್ದಾರೆ, ಸಂಜೆ ಬೆಂಗಳೂರಿಗೆ ಬಂದು ತಲುಪ್ತಾರೆ, ಆವಾಗ ಮಾತನಾಡ್ತಾರೆ. ಕೂತ್ಕೊಂಡು ಮಾತನಾಡಿದ ನಂತರ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರ ಮೇಲೆ ನಮ್ಮ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ನಾಲ್ಕನೆಯದು ಸದ್ಯಕ್ಕೆ ಮಂಗಳೂರಿಗೆ ಹೋಗೋದು ಕೂಡ ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 40-50 ವರ್ಷದಿಂದ ನಾನು ಪಕ್ಷದಲ್ಲಿ ಇದ್ದು ಬಂದಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಅನಿಲ್ ಕುಮಾರ್ ಇವರೆಲ್ಲರೂ ಕೂಡ ಒಟ್ಟಾಗಿ ನಿಮಗೆ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದಕ್ಕೂ ನಾನು ಉತ್ತರ ಹೇಳೋದಿಲ್ಲ. ಅವರೆಲ್ಲರೂ ತಂದಿದ್ದು, ನಜೀರ್ನ ತಂದಿದ್ದು ನಾನು, ಅನಿಲ್ ಕುಮಾರ್ ತಂದಿದ್ದು ನಾನು, ನಂಜೇಗೌಡ ತಂದಿದ್ದು ನಾನು, ನಾರಾಯಣ ಸ್ವಾಮಿಗೆ ಇವರಿಗೆಲ್ಲ ನಾನು ಸಹಾಯ ಮಾಡಿದ್ದೀನಿ. ನನಗೆ ಯಾರೂ ಕೆಟ್ಟದ್ದು ಮಾಡಿಲ್ಲ. ಇವ್ರಿಗೆ ಸೀಟಲ್ಲಿ ಕೊಡೋವಾಗ ನಾನು ಏನು ಅಭ್ಯಂತರ ಮಾಡಲಿಲ್ಲ, ಪಾರ್ಟಿಗೆ ಸೇರಿಸೋವಾಗ ಅಭ್ಯಂತರ ಮಾಡಲಿಲ್ಲ, ಯಾವುದರಲ್ಲಿ ಕೂಡ ನಾನು ಭಾಗವಹಿಸಲಿಲ್ಲ. ಪಕ್ಷ ಬರಬೇಕು, ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾನು ಎಲ್ಲರಿಗೂ ಸೀಟ್ ಕೊಡಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ಇವತ್ತಿವರು ಆ ರೀತಿ ಮಾತಾಡ್ತಾ ಇದ್ದಾರೆ. ನಾನು 7 ಸಾರಿ ಗೆದ್ದಿದ್ದೆ, ಗೆಲ್ಲೋದು ನನಗೆ ಗೊತ್ತು. ಸೊ ಈಗ ಹೇಳ್ತಾ ಇರುವಂಥ ಮಾತು, ನಾನು ಯಾರಿಗೂ ಕೂಡ ವಿರೋಧ ಮಾಡಲಿಲ್ಲ, ಈಗ ನನಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಈಗ ಮುನಿಯಪ್ಪನವರು ಹೇಳ್ತಾ ಇದ್ದಾರೆ. ಬಟ್ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವ್ರೇನು ಇದ್ದಂಗಿಲ್ಲ. ಆ ಕಡೆಗೆ ಇವ್ರಿಗೆ ವಿರೋಧ ಮಾಡಿದರೆ ಇವ್ರು ಯಾರ ಕಡೆಯಿಂದ ಓಟ್ ಹಾಕಿಸ್ಬಾರ್ದು ಅವರು ಮಾಡ್ತಾರೆ. ಒಟ್ಟಿನಲ್ಲಿ ಬಂಡಾಯ ಇರುತ್ತೆ.